ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಮಶ್ರೂಮ್ ಗ್ರೇವಿ, ಚಪಾತಿ. ಚಕ್ಕೆ, ಜಾಕಾಯಿ ಹೂವು, ಏಲಕ್ಕಿ, ಲವಂಗ, ಬಾಳೆಕಾಯಿ, ಗೋಡಂಬಿ, ಪುದೀನ, ಬಟರು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮಾಟೊ, ಶುಂಠಿ, ಬೆಳ್ಳುಳ್ಳಿ, ಅಣಬೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಹುರ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮಾಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಪುದೀನ, ಕೊತ್ತಂಬರಿ ಹಾಕ್ಕೊಳ್ಳಿ ಸ್ವಲ್ಪ. ಇವಾಗಿದು ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಳ್ಳುವ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಬಟರ್ ಹಾಕ್ಕೊಳ್ಳಿ ಸ್ವಲ್ಪ. ಈಗ ಅಣಬೆನ ಒಂದು ಸ್ವಲ್ಪ ಬೇಯಿಸ್ಕೊಳ್ಳುವ ಕ್ಲೀನಾಗಿ. ಎಣ್ಣೆಲಿ ಫಸ್ಟು ಫ್ರೈ ಮಾಡ್ಕೊಳ್ಳಿ ಚೆಂದಾಗಿ. ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪಾನಿ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಬೇಕದು. ಬೆಂದಾಗ ಅವಾಗ ನಮಗೆ ಇವಾಗ ಮಸಾಲೆ ತಣ್ಣಗಾಗಿದೆ, ಮಿಕ್ಸಿ ಹಾಕ್ಕೊಳ್ಳಿ. ಇವಾಗ ಅಣಬೆ ಕೂಡ ಬೆಂದಿದೆ. ಇದನ್ನು ಸೈಡಿಗೆ ಎತ್ತಿ ಮಾಡ್ಕೊಳ್ಳುವ. 2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಬಟರು, ಚಿಕ್ಕದಾಗಿ ಈರುಳ್ಳಿ 1 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಳೋದು. ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಚೆಂದಾಗಿ. ಇವಾಗ ಬಂದಿದೆ. ಇವಾಗ ಮಿಕ್ಸಿ ರುಬ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಆ್ಯಡ್ ಮಾಡ್ಕೊಳ್ಳುವ. ಕುದೀತಾ ಬರ್ತಾ ಇದೆ. ಇವಾಗ ಅಣಬೆಯನ್ನು ಆ್ಯಡ್ ಮಾಡುವ. ಬೇಯಿಸಿಟ್ಕೊಂಡಿದ್ವಲ್ಲ ಅಣಬೆನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕುದೀಲಿ ಅದು. ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ. ಕುದ್ದಿ ಬಂದಿದೆ, ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ.
ಸ್ವಲ್ಪ ಬಟ್ರ್ ಹಾಕೊಳ್ಳಿ ಲಾಸ್ಟಿಗೆ. ಮಶ್ರೂಮು ಚಪಾತಿ